ನೀವು ತುಂಬ ಮುದ್ದಾಗಿದ್ದೀರಾ ಗೊತ್ತು, ಎಲ್ರಿಗೂ ನೀವು ತುಂಬ ಫೇವ್ರೆಟ್ ಗೊತ್ತು. ಬಟ್ ಈ ಇನ್ಸಿಡೆಂಟ್ ರಿಯಾಕ್ಷನ್ ನೀವಿನ್ನೂ ಕೊಟ್ಟಿಲ್ಲ ಅಂತ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಕಾಯ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಇಲ್ಲಿ ಬಂದಿದ್ದೀರಾ ನಮ್ಮ ಟೀಸರ್ ಇವೆಂಟ್ಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಯಾರೋ ನಮ್ಮ ರೆಮೋ ಶೂಟಿಂಗ್ ಟೈಮಲ್ಲೇ ನಡೆದಂಥ ಈ ಒಂದು ಸೀನನ್ನು ಯಾರೋ ಫೋನಲ್ಲಿ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ರು. ಈ ಟಿಕ್ಟಾಕ್ ರೀಲ್ಸ್ ಅಲ್ಲಿ ಇಲ್ಲಿ ಎಲ್ಲ. ಸೊ ಇದು ತುಂಬ ವೈರಲ್ ಆಗಿ ನಿಜವಾಗ್ಲೂ ಯಾರೋ ಆಶಿಕಾ ರಂಗನಾಥ್ ಅವ್ರಿಗೆ ಮುತ್ಕೊಟ್ಟು ಹೊರಟೋದ್ರಂತೆ ಅಂತ ಫುಲ್ ನ್ಯೂಸ್ ಆಗಿಬಿಟ್ಟಿತ್ತು. ಬಟ್ ಎಸ್, ಬಂದು ಹೇಳಬೇಕು ಆಶಿಕಾ ಅವರೇ, ಎಲ್ಲರೂ ಎಷ್ಟು ನೈಜವಾಗಿ ಅಭಿನಯಿಸಿದ್ದಾರೆ ಅಂದರೆ ಅದು ರಿಯಲ್ ಥರ ಅನಿಸ್ತಾ ಇತ್ತು ಆ ವಿಡಿಯೋ ನೋಡಿದ್ರೆ. ಅಷ್ಟು ನ್ಯಾಚುರಲ್ ಆ್ಯಕ್ಟರ್ಸ್ ನೀವೆಲ್ಲರೂ. ಆ ಕ್ರೆಡಿಟ್ ಅಂತೂ ತಗೊಳ್ಳೇಬೇಕು. ನ್ಯಾಚುರಲ್ ಆ್ಯಕ್ಟರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಷ್ಟು ನ್ಯಾಚುರಲ್ ಆಗಿದೆ ಎಲ್ಲ ಸೀನ್ಸ್ ಅಂತ ಹೇಳ್ಬೋದು. ಅದಕ್ಕೆ ಪವನ್ ಸರ್ಗೆ ಕ್ರೆಡಿಟ್ಸ್ ಹೋಗುತ್ತೆ. ಬಿಕಾಸ್ ಎಲ್ಲ ಸೀನ್ಸು ಅಷ್ಟೇ ರಿಯಾಲಿಟಿಗೆ ಹತ್ತಿರವಾಗೋರೋ ಅಂತ ಒಂದಷ್ಟು ಸೀನ್ಸ್ಗಳಿರೋದ್ರಿಂದ ನಮಗೆ ಹಾಗನ್ಸುತ್ತೆ. ಆ್ಯಂಡ್ ಅದು ಆ ಮಟ್ಟಿಗೆ ವೈರಲ್ ಆಯಿತು. ಬಟ್ ಕಮಿಂಗ್ ಟು ದ ಇವೆಂಟ್, ಇವತ್ತು ಟೀಸರ್ ಲಾಂಚ್ ರೆಮೋದು. ಐ ಥಿಂಕ್ ತುಂಬ ದಿನಗಳಿಂದ ಕಾದಿದ್ವಿ ಈ ಒಂದು ಟೀಸರ್ನ ಎಲ್ರಿಗೋಸ್ಕರ ತೋರಿಸ್ಬೇಕು ಅಂತ. ಸೊ ಫೈನಲಿ ಇಟ್ಸ್ ಹ್ಯಾಪನಿಂಗ್. ಆ್ಯಂಡ್ ತುಂಬಾ ಖುಷಿ ಇದೆ. ಟೀಸರ್ನ ಎಷ್ಟು ಸಲ ನೋಡಿದ್ರು ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ ನನಗಂತೂ. ಸೊ ಥ್ಯಾಂಕ್ ಯು ಪವನ್ ಸರ್ ಫಾರ್ ಗಿವಿಂಗ್ ಮೀ such a beautiful opportunity to play Mohana. Hope ನಿಮಗೆ ನಾನು ಆ ಒಂದು ಕ್ಯಾರೆಕ್ಟರ್ಗೆ ಫುಲ್ಫಿಲ್ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನಮ್ಮ CR ಮನೋಹರ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ರು. ಇಷ್ಟೊಂದು ಜನ ಗೆಸ್ಟ್ಗಳು ಬಂದಿದ್ರು ಇವತ್ತು. ಐ ಥಿಂಕ್ ಅದೆಲ್ಲದಕ್ಕೂ ಕಾರಣ CR ಮನೋಹರ್ ಸರ್. ಈವೆಂಟ್ ಆಗ್ತಿರೋದಕ್ಕೆ ಕಾರಣ ಮನೋಹರ್ ಸರ್. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ ರೆಮೋ. ತುಂಬಾ ಖುಷಿಯಿಂದ ಇಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಈ ಸಿನಿಮಾ ಮಾಡಿದ್ದೀವಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಮೊದಲನೇ ಬಾರಿಗೆ ಈಶಾನ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿರೋದು. ಎಲ್ಲರೂ ಹೇಳೋ ಥರ ಹಿಟ್ ಪೇರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಟೀಸರ್ ನೋಡೇ ಹಿಟ್ ಪೇರ್ ಆಗುತ್ತೆ ಅಂತ ಒಳ್ಳೆ ರಿವ್ಯೂ ಬಂದಿದೆ. ಸೊ ವೆರಿ ಗ್ಲ್ಯಾಡ್ ಈ ಥರದೊಂದು ಒಪಿನಿಯನ್ ಸಿಕ್ಕಿದಾಗ. ಬಿಕಾಸ್ ಇದು ಬರೀ ಟೀಸರ್ ಅಷ್ಟೇ. ದೇರ್ ಇಸ್ ಮಚ್ ಮೋರ್ ಟು ಇಟ್ ಅಂತ ಹೇಳ್ಬೋದು. ಮುಂದಿನ ಟ್ರೇಲರ್ ಆಗಲಿ ಸಾಂಗ್ಸ್ ಆಗಲಿ ರಿಲೀಸ್ ಆದಾಗ ಗೊತ್ತಾಗುತ್ತೆ. ಆ್ಯಂಡ್ ಸಿನಿಮಾ ರಿಲೀಸ್ ಆದಾಗ ಗೊತ್ತಾಗುತ್ತೆ. ಸೊ ವೆರಿ ಗ್ಲ್ಯಾಡ್ ಬೀಯಿಂಗ್ ಪಾರ್ಟ್ ಆಫ್ ರೆಮೋ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ. ಅಪ್ಪು ಸರ್ ಈ ಒಂದು ಟೀಸರ್ನ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇಡೀ ಟೀಮ್. ಬಟ್ ಸೋ ಅನ್ಫಾರ್ಚುನೇಟ್. ಅವ್ರು ನಮ್ಮ ಎಲ್ಲ ಕೆಲಸಗಳಲ್ಲೂ ಇರ್ತಾರೆ ಅನ್ನೋದನ್ನು ನಾನು ನಂಬಿದ್ದೀನಿ. ಯಾವಾಗಲೂ ನಮ್ಮ ಒಟ್ಟಿಗೆ ಇರ್ತಾರೆ. ಅವರ ಆಸೆಗಳನ್ನ ಕನಸುಗಳನ್ನ ನಾವು ನೆರವೇರಿಸಬೇಕು. ಸೊ ರಿಮೆಂಬರಿಂಗ್ ಹಿಮ್ ಆ್ಯಂಡ್ ಮಿಸ್ಸಿಂಗ್ ಹಿಮ್. ಥ್ಯಾಂಕ್ಸ್ ಟು ಎವ್ರಿ ಒನ್. ಇಲ್ಲಿ ಬಂದವ್ರಿಗೆ ಎಲ್ಲ ಪ್ರೆಸ್ ಮಾಧ್ಯಮದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಾನು ಎಲ್ಲ ಸಿನಿಮಾಗಳಿಗೂ ಪ್ರೋತ್ಸಾಹ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಶಿಕಾ ಅವರೇ, ಬಹಳ ಮುದ್ದಾಗಿ ಮಾತಾಡಿದ್ರಿ. ಸಿನಿಮಾದಲ್ಲಿ ಮುದ್ದಾಗಿ ಹಾಡ್ತೀರಾ ಕೂಡ. ಮೋಹನ ರಾಗ ಹಾಡಕ್ಕೆ ಬರುತ್ತಾ? ಅದರಲ್ಲಿ ಯಾವ್ದಾರು ಒಂದು ಹಾಡಕ್ಕೆ ಬರುತ್ತಾ ನಮ್ಮ ಪ್ರೀತಿಯ ಜನರಿಗೋಸ್ಕರ? ಇಲ್ಲ, ಹಾಡೋಕ್ಕೆಲ್ಲ ಬರಲ್ಲ. ಬರೀ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಸರ್ ಪವನ್ ಸರ್ ಅಷ್ಟೇ. ಆಮೇಲೆ ಓಡಿಸ್ಬಿಡ್ತಾರೆ ನನ್ನ ಅಲ್ಲೇ ಸೆಟ್ಟಲ್ಲೇ. ಸಾಕು ಸಾಕು ಕಟ್ 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 ಅನ್ಬಿಡೋರು. ಓಹೋ, ಅಂದರೆ ಸೆಟ್ಟಲ್ಲಿ ಹಾಡ್ತಿದ್ರು ಅಂತ ಗೊತ್ತಾಯ್ತು. ಒಂದೇ ಒಂದು ಸರಿಗಮ ಪದನಿಸ ಅಂತ ನಿಮ್ಮ ವಾಯ್ಸಲ್ಲಿ ಬರಲಿ. ಅದು ಹೆಂಗೆ ಕೇಳಿಸುತ್ತೆ ಅಂತ ನಾವು ಕೇಳಬೇಕು ಅಲ್ವಾ ಸರ್? ಹೌದು ತಾನೇ? ಹೌದು ಅಂದ್ಬಿಡಿ ಸರ್. ಅವ್ರ ವಾಯ್ಸಲ್ಲಿ ಸರಿಗಮ ಪದನಿಸ ಹೆಂಗೆ ಕೇಳುತ್ತೆ ಅಂತ ನನಗೆ ಕೇಳಬೇಕು ಅಂತ ಆಸೆ. ಎಸ್ ಅಂದ್ಬಿಡಿ ಅಷ್ಟೇ. ಡೈರೆಕ್ಟ್ರ್ ಎಸ್ ಅಂದಮೇಲೆ ಆ್ಯಕ್ಟರ್ ಇಲ್ಲ ಅನ್ನೋ ಹಂಗಿಲ್ಲ. ಅಯ್ಯಯ್ಯೋ, ಓಕೆ, ಕೆಮ್ಮಿನ ನಂತರ ಒಳ್ಳೆ ಹಾಡು ಬರುತ್ತಂತೆ. ಬರಲಿ ಸರ್. ಸೆಟ್ಟಲ್ಲಿ ಬಹಳ ಕೆಟ್ಟದಾಗ ಹಾಡು. ಓಕೆ ಮೇಡಮ್. ಆಶಿಕಾ ಅವರೇ, 1 2 3. ಓಕೆ, ನನ್ನ ಮುಗುಳ್ನಗೆ ಸಾಂಗ್ ಹಾಡ್ತೀನಿ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ ತುಂಬು ಹೃದಯದಿಂದ. ಸರ್, ಇದನ್ನ ಹೆಂಗೆ ಸರ್ ಕೆಟ್ಟದಾಗ ಹಾಡ್ತಿದ್ರು ಅಂತ ಹೇಳಿದ್ರಿ ನೀವು. ಅಯ್ಯೋ, ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ.
ಆ ಗಿಫ್ಟ್ ಏನು ಅಂದರೆ ಥ್ಯಾಂಕ್ ಯು ಸೊ ಮಚ್. ಈಗ ಭಯ ಆಗ್ತಾ ಇದೆ, ಆ ಹುಡುಗಂಗೆ ಸಿಕ್ಕಾಪಟ್ಟೆ ತದಕಿದ್ರಂತೆ ಜನ ಎಲ್ಲ ಸೇರ್ಬಿಟ್ಟು. ಈ ಮುತ್ತಿಗೆ ಅವರು ನಮ್ಮ ಫೈಟರು ಸಿನಿಮಾದಲ್ಲಿ ಅವ್ರನ್ನ ಪಾಪ ಕರ್ಕೊಂಡ್ ಬಂದು ಹಿಂಗೆ ಜನಗಳೆಲ್ಲ ಹೊಡಿಯೋಂಗ್ ಮಾಡ್ಬಿಟ್ಟಿದ್ದಾರೆ ಪವನ್ ಸರ್ ನೋಡಿ. ಬಟ್ ಈ ಸಿನಿಮಾದಲ್ಲಿ ಮುದ್ದಾಗಿ ಕಾಣಿಸ್ತೀರಾ, ಇಲ್ಲಿ ಮುದ್ದಾಗಿ ಹಾಡಿದ್ದೀರಾ. ಆಲ್ಸೋ ನಾನು ಅಷ್ಟು ಮುದ್ದಾಗಿ ಚೆನ್ನಾಗೆ ಕಾಣಬೇಕು ಅಂದ್ರೆ ನಮ್ಮ ಅಪೇಕ್ಷಾ ಅವರು ಪವನ್ ಸರ್ ವೈಫ್ ಈ ಒಂದು ಇಡೀ ಲುಕ್ನ ಡಿಸೈನ್ ಮಾಡಿದ್ದು. ಐ ಥಿಂಕ್ ವಿ ಹ್ಯಾವ್ ಡನ್ ಅ ಗ್ರೇಟ್ ವರ್ಕ್ ಅಂತ ಹೇಳ್ಬೋದು. ಯು ಹ್ಯಾವ್ ಡನ್ ಅ ಗ್ರೇಟ್ ವರ್ಕ್ ಆ್ಯಂಡ್ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಇಟ್ಸ್ ಜಸ್ಟ್ ಒನ್ ಲುಕ್ ನಾವೇನೀಗ ನೋಡಿರೋದು. ವಿ ಹ್ಯಾವ್ ಅನದರ್ ಲುಕ್ ವಿಚ್ ಇಸ್ ಯೆಟ್ ಟು ಸರ್ಪ್ರೈಸ್ ಪೀಪಲ್. ಸೊ ಯಾ ಆ್ಯಂಡ್ ಶರಣ್ಯ ಅವರಿರ್ಬೋದು, ರಾಜೇಶ್ ಸರ್, ಎಲ್ಲ ಕಲಾವಿದರು, ಅಚ್ಯುತ್ ಸರ್, ಎಲ್ಲರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ಎಂಟೈರ್ ಟೀಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರಾಜ್ಗುರು ಆಗಿರಲಿ, ಹರಿ ಅವರಾಗಿರಲಿ, ಎಲ್ಲರೂ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಇಡೀ ತಂಡಕ್ಕೆ ಅಂತ ಹೇಳ್ತೀನಿ. ಧನ್ಯವಾದಗಳು. ಈ ಮೋಹನ ರಾಗವನ್ನ ಎಲ್ಲರೂ ಹಾಡೋ ಹಾಗಾಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.